ಇರ್ತಾವ್ರೆ. ನಮಗೆ ಫೋನ್ ಕಡಿಮೆ ಇರ್ತಾವಲ್ಲ, ನಮಗೆ ಫೋನ್ ಬರೋದು ಕಡಿಮೆ ರೀ. ಅದಕ್ಕೆ ಎತ್ತೀವಿ ಮತ್ತೆ ತಿರುಗಿ ಫೋನ್ ಮಾಡ್ತೀವಿ. ಅವ್ರಿಗೆ ಭಾಳ ಇರ್ತಾವೆ. ಭಾಳ ಇರ್ತಾರೆ. ಎಚ್ ಕೆ ಪಾಟೀಲ್ ಎಲ್ಲಿದ್ದಾರೆ? ನಿನ್ನೆ ಬಂದು ಹೋಗಿದ್ದೀರಿ ಅವರು ಕಾರ್ಯಕ್ರಮಕ್ಕೆ? ಹುಬ್ಬಳ್ಳಿಗೆ ಹೋಗ್ಯಾರ. ನಿನ್ನೆ ಬಂದು ತಮ್ಮನ್ನು ಭೇಟಿಯಾಗಿ ಹೋಗ್ಯಾರ. ನನಗೆ ಭೇಟಿಯಾಗಿಲ್ಲ. ಅವತ್ತು ರೂಮಿಗೆ ಬಂದಿದ್ದರಿ. ಇದು ನಾವು ನೀವು ಇನ್ನೂ ಜೋರಾಗಿದ್ರಿ. ನಾವು ಜೊತೆ ನಾವು ಮಾತಾಡಿದ್ವಿ. ಇಲ್ಲಿ ಮಾತಾಡಿಲ್ಲ, ಆಶೀರ್ವಾದ ಅಷ್ಟ ಮಾಡ್ತೀರಿ. ಏನ್ ಮಾಡಿ ಯಾಕಂದ್ರೆ ನಿನ್ನೆ ಸ್ವಲ್ಪ ಸುಸ್ತು. ಇವತ್ತು ಸಂಪೂರ್ಣ ಆರಾಮಂದ್ ನನಗೆ ಅನಿಸ್ತಾ ಇದೆ. ಅವ್ರ ಮೆಡಿಕಲ್ ಫೀಲ್ಡ್ ಅವರು ಡೈರೆಕ್ಟರ್ ಅದನ್ನ ಹೇಳಿದ್ರು, ಇದೊಂದು ದೊಡ್ಡ ಪವಾಡ್ರಿ, ಎಲ್ಲ ನಾರ್ಮಲ್ ಅದಾವು, ಸ್ವಲ್ಪ ಸುಸ್ತು ಅನ್ನೋದಷ್ಟ. ಮತ್ತೆ 33 ದಿವಸ ನೀರಿಲ್ಲ ಅಂದ್ರೆ ಅದು ಬೇಕಾಗುತ್ತೆ. ನಾವು ಅದಕ್ಕೆ ಇಮಿಡಿಯೇಟ್ ಸಲೈನ್ ಅಂತ ಹಚ್ಚಿ ನಾವು ಎಲ್ಲ ನಾರ್ಮಲ್. ಇಲ್ಲ ನಾವು ಆಂಧ್ರದಾಗ ಪಾದಯಾತ್ರೆ ಎಲ್ಲ ಕವರ್ ಮಾಡ್ತೇನೆ. ನಾವು ನೆಕ್ಸ್ಟ್ ಒಟ್ಟು ಮಾಡಿಲ್ಲ. ನಾವು ಅನುಷ್ಠಾನ ಮುಗಿದ ತಕ್ಷಣ ತಾನೇ ಎಲ್ಲ ಕವರ್ ಆಗ್ತದೆ ನಡಿದಂದ್ರೆ ತಾನೇ ಕವರ್ ಆಗ್ತಾ ಇತ್ತು. ಪಾಪ ಅಲ್ಲಿ ನಮ್ಮ ಆಂಧ್ರದಲ್ಲೂ ಕೂಡ ಅವರು ಭಾಳ ಎಲ್ಲ ಕಡೆಗೆ ರಸ್ತೆಗೆ ಒಂದು ವ್ಯವಸ್ಥೆ ಮಾಡಿದ್ರು. ಒಂದು ಆನೆಯದು ಶ್ರೀಶೈಲ ಪಾದಯಾತ್ರೆ ಮಾಡಿದ್ರು. 350 ಕಿಲೋಮೀಟರ್ ಶ್ರೀಶೈಲಕ್ಕೆ ಹೋಗೋ ಪಾದಯಾತ್ರೆ ಭಾಳ ಲಾಂಗ್. ಮಧ್ಯದಾಗ ಮತ್ತು ಸ್ವಲ್ಪ ಸಣ್ಣ ಪುಟ್ಟ ಭಾಳ ಸುಸ್ತಾಗಿತ್ತು. ಅದು ಸುಸ್ತಾಗ ಕಾರಣ ಸ್ವಯಂ ಕುರಿತು ನಮ್ಗೆ ದೊಡ್ಡ ತಪ್ಪು. ನಾರ್ಮಲ್ ಚಪ್ಪಲಿ ಹಾಕೊಂಡು ಹೋದ್ರೆ ಓದ್ತಿದ್ದೆವು. ಪಾದರಕ್ಷೆ ಹಾಕೊಂಡು ಒಂದು 100 ಕಿಲೋಮೀಟರ್ ಮೇಲೆ ನಡೆದೆವು. ಅದು ಕಾಲೆಲ್ಲ ಉಬ್ಬಿಬಿಟ್ಟಿತ್ತು. ಅದು ಪರಿಸ್ಥಿತಿ ಹೇಗಿತ್ತು ಅಂದರೆ ಬಹುಶಃ ಶ್ರೀಶೈಲ ಪಾದಯಾತ್ರೆ ನಮ್ಗೆ ಇವತ್ತು ನಾವು ಹೋಗ್ಬಿಡ್ತೀವಿ. ಇವ್ರು ಉಳಿದವರೆಲ್ಲ ಅಡ್ಡ ಪಲ್ಲಕ್ಕಿ ಮಾಡ್ತೀವಿ. ಇಲ್ಲಿಂದ ಅಡ್ಡ ಪಲ್ಲಕ್ಕಿ ಓದಿ ಅದು ರೆಡಿ ಆಗ ನಮ್ಮ ಜನ ಅಲ್ಲ. ಎಲ್ಲಿದೆ ನಮ್ಮ ಮಹಾಬಾಬ್ ನಗರ ಇದೆ, ಇನ್ನು 200 ಕಿಲೋಮೀಟರ್ ಹೋಗಿ ಶ್ರೀಶೈಲ. ಅಲ್ಲಿಂದ ಅಡ್ಡ ಪಲ್ಲಕ್ಕಿ ತೋರಿಗೆ ಬುದ್ಧಿದೆ ನಿಮ್ಗೆ ಅನ್ಸ್ತಾ ಇದೆ. ಅಡ್ಡ ಪಲ್ಲಕ್ಕಿ ಅಲ್ಲಿ ಮಹಾಬಾಬ್ ನಗರಿಂದ ಅಡ್ಡ ಪಲ್ಲಕ್ಕಿ ನಿಮ್ಮನ್ನ ಇದು ಮಾಡಲ್ಲ ಅಂದ್ರೆ ಇಲ್ಲ. ಹಂಗಾಗಲ್ಲ, ನೀವು ಅಂದ್ಕೊಂಡು ಸುಲಭ ಇಲ್ಲ. ಮಧ್ಯೆ ಅದು ಒಂದು ಗ್ರಹಣ ಒಂದು ಬಂದದ. ಈ ಗ್ರಹಣಗಳು ಬಂದಾಗ ತೊಂದರೆ ಮಾಡ್ತಾವ. ಹಾಗಾಗಿ ಗ್ರಹಣ ತೊಂದರೆ ಇದೆ. ಏನು ಚಿಂತೆ ಮಾಡ್ಬೋದು. ಒಂದು ದಿವ್ಸ ಮತ್ತೆ ರೆಸ್ಟ್ ಮಾಡ್ತೀವಿ ಅಂತ ಪಾಪ. ಅಲ್ಲಿ ಆಂಧ್ರ ಜನ ಭಾಳ ಮುಗ್ಧ ಜನರು ಬಂದ. ಆಂಧ್ರದವರು ಎಲ್ಲ ಕಡೆಗೆ ಕಾಯ್ತಾ ಇದ್ರು. ಒಂದು 2 ದಿವಸ ಪಾಪ ಜನರಿಗೆ ಹೇಳಿ ಡೇಟ್ ಪೋಸ್ಟ್ಪೋನ್ ಮಾಡಿದೆವು. ಜನರಿಗೆ ಡೇಟ್ ಏನಾದ್ರೆ ನಾವು ಹೇಳಿ ಡೇಟ್ಗೆ ಹೋಗೋಕ್ಕಾಗಲಿಲ್ಲ ಪಾದಯಾತ್ರೆದಾಗ. ಮುಗ್ಧ ಜನ ಪಾಪ. ಅದಕ್ಕಾಗಿ ಅವ್ರು ಅಲ್ಲೆಲ್ಲ ಚೆನ್ನಾಗಾಯ್ತು. ಶ್ರೀಶೈಲ ಪಾದಯಾತ್ರೆ ಮುಗಿದ್ಮೇಲೆ ಬೇರೆ ಪಾದಯಾತ್ರೆ ಆಗ್ಯದವ. ಇಲ್ಲಿ ಉಳಿವಿ ಪಾದಯಾತ್ರೆ ಇಟ್ಕೊಂಡಿದ್ರಿ ಅಂತಲ್ಲ, ಹೋಗ್ತೀವಿ. ಹೇಳಿದ್ರು ಪೋಸ್ಟ್ಪೋನ್ ಮಾಡಿದ್ರು. ಇದು ಬಹಳ ಸುಸ್ತು ಆಗ್ಯದ, 33 ದಿವಸ ಭಾಳ ಆತಿದ್ರು. ಇಲ್ಲ ಅವರು 775 ತಾಸು ಅಂತೇಳಿ ಮಾಡ್ಯಾರ. ಅದನ್ನ ಅವ್ರ ಗುರುಗಳು 775 ವರ್ಷ ಬದುಕಿದ್ರು. ನಮ್ಮ ಕಾರ್ಯಕ್ರಮ ಎಲ್ಲ ಜವಾಬ್ದಾರಿ DR ಪಾಟೀಲ್ಗೆ ನೋಡಿ ನಾವು ಕೊಟ್ಟದ್ದು. ಫಸ್ಟ್ ನಾವು ಅನುಷ್ಠಾನ ಯಾವುದು ಹಿಂದಿನ ದಿವಸ ಫೋನ್ ಮಾಡಿದ್ದೇವೆ DR ಪಾಟೀಲ್. ಆಗ ನಾವು ಫೋನ್ ಮಾಡಿದಾಗ ಅದು ಎತ್ತಿಲ್ಲ. ನಂತರ ಅವ್ರು ಮಾಡಿದ್ರು ನೋಡ್ರಿ. ಯಾಕಂದರೆ ಹಳ್ಳಿ ಅದು ಮೊದಲೇ ಅಂತರು ಜನರಿಗೆ ಏನೂ ತೊಂದರೆ ಆಗಲಾರ್ದಂಗೆ ಕಾರ್ಯಕ್ರಮ ವ್ಯವಸ್ಥಿತವಾಗಿ ನೋಡ್ಕೊಂಡು ಹೋಗ್ಬೇಕಾದ್ರೆ ಜವಾಬ್ದಾರಿ ಭಾರಿ ಜನ ರೀ, ಭಾರಿ ಜನ. 4ನೇ ತಾರೀಕು 2 ಲಕ್ಷ ಜನ ವಿಪರೀತ ಜನ ಆಗೋದೇ ಇಲ್ಲ. ಎಲ್ಲ ಕಡೆ ಮಂದಿ ಅಲ್ಲ. ನಮ್ಮ ಜನ ಏನು ಗೊತ್ತಾ, 10 ಲಕ್ಷಕ್ಕೆ ಮೀರಿ ಹೋಗ್ತದೆ. ಯಾಕಂದ್ರೆ ಹಿಂದೆ ಮಾಡಲಿ. ಹಾಗಾಗಿ 10 ಲಕ್ಷ ಅಂದ್ರೆ ನಮ್ಗೆ ಕಾಮನ್ ಅಂತ. 1 ಲಕ್ಷ ಅಂದ್ರೆ ನಮ್ಗೆ ಜನ ಕಡಿಮೆ ಅಂತ. ನಮ್ಮ ಕಾರ್ಯಕ್ರಮ ಇಲ್ಲಿ ಅಂತಿಲ್ಲ. 10 ಲಕ್ಷ ಅನ್ನೋದು ಬೇರೆ ಎಲ್ಲೇ ಹೋಗ್ಲಕ್ಕ ಅದು ಸೇರ್ತದೆ. ಹಾಗಾಗಿ ಈ ಭಾಗದಾಗ ಇವರು ಇಡೀ ನಮ್ಮ ಗದಗ ಏನೋ ಒಂದು ತಂದೆ ಇದ್ದಾಗ ನಮ್ಮ DR ಪಾಟೀಲ್ ಯಾವುದೇ ಕಾರ್ಯಕ್ರಮದಲ್ಲಿ ನಾವು ಫೋನ್ ಮಾಡಿದಾಗ ಅದಕ್ಕಾಗಿ ಅಂದೆ ಬಂದು ಹೋಗ್ಯಾರ ಅಂದ್ರೆ ನೀವು ಬಂದಾಗ ನಾ ಸ್ವಲ್ಪ ಮಲಗಿದ್ದೆ ಅನಿಸ್ತಾನ. ಮಲಗಿದ್ರೆ ಎಬ್ಬಿಸ್ಬೇಡಂತೆ. ನಾವು ಸಾಯಂಕಾಲ ಬರ್ತೀನಿ. ಇವತ್ತು ಬೆಂಗಳೂರಿಗೆ ಹೋಗ್ತೀನಿ ರೀ. ಸಾಯಂಕಾಲ ಬರ್ತೀನಿ. ಅವ್ರ ಹೆಸರಿದ್ದಾಗ ಹೇಳ್ರಿ ಅಂತ ಹೇಳಿದ್ರಿ. ಎದ್ದಾರ ಅಂತ ಬೆಂಗಳೂರಿಗೆ ಟ್ರೈನಿಗೆ ಹೋಗ್ತೀರಿ? ಟ್ರೈನಿಗೆ
ಈಗ ಭಾಳ ಅನುಕೂಲ ಆಗತ್ತೆ ಹೌದು ಹೌದು. ಫ್ಲೈಟಿಂದ ಒಂದು ಕರೆಕ್ಟ್ ವ್ಯವಸ್ಥೆ ಇದೆ. ನಾವು ಫ್ಲೈಟ್ ಹೋಗೋದೇ ಇಲ್ಲ. ಟ್ರೈನ್. ಫ್ಲೈಟಿಂದ ಒಂದು ವ್ಯವಸ್ಥೆ ಇದೆ. ನಮ್ಮ ಫ್ಲೈಟಿಂದ ಮೈಸೂರು ಟು ಹೈದರಾಬಾದ್ ಒಂದು ಕರೆಕ್ಟ್ ವ್ಯವಸ್ಥೆ ಇದೆ. ಈ ಕಡೆ ನಮಗೆ ಈ ಕಡೆ ಹುಬ್ಬಳ್ಳಿ ವ್ಯವಸ್ಥೆ ಮಾಡಿ ಕರೆಕ್ಟ್ ಇಲ್ಲ. ಮೊದಲು ಮೈಸೂರು ಇತ್ತು ಎಲ್ಲ ಕಡೆ ಇತ್ತು. ಹುಬ್ಬಳ್ಳಿಯಿಂದ ಜನಸಂಖ್ಯೆ ಬರ್ಬೇಕು, ಅವ್ರಿಗೆ ಲಾಭ ಇಲ್ಲ. ಲಾಭ ಇಲ್ಲ. ಇವು ಪಾಪ ಎಲ್ಲ ಕಡೆ ಚೆನ್ನೈ, ಹೈದರಾಬಾದ್, ಇದ್ದು ಆವಾಗ ಇಂದೂರು, ಜೈಪುರ್ ಎಲ್ಲ ಕಡೆ ಇತ್ತು. ಕೊಚ್ಚಿ ಎಲ್ಲ ಇತ್ತು ಸರ್. ಎಲ್ಲ ಕಡೆ ಇತ್ತು. 7-8 ಸಿಟೀಸ್ ಇದ್ದು ಸರ್ ಡೈರೆಕ್ಟ್. ಇದ್ದು ಅಂದ್ರೆ ಜನ ಬೇಕಲ್ಲ, ಜನ ಟಿಕೆಟ್ ಭಾಳ ದುಡ್ಡು ಜಾಸ್ತಿ ಆಗಿದೆ. ಅವಾಗ 3-4 ಸಾವಿರ ರೂಪಾಯಿದಾಗ ಟಿಕೆಟ್ ಸಿಗ್ತಿತ್ತು. ಹೌದು. ಮೊನ್ನೆ ಯಾವುದು ನೋಡಿದ್ರೆ 25,000 ರೂಪಾಯಿ ತೋರಿಸಿತ್ತು ಇಲ್ಲಿ ನಮ್ಮ ಹೈದರಾಬಾದ್. 2 months ಲೇಟ್ ಆಗುತ್ತೆ. ಹೈದರಾಬಾದ್ ಇದು ಮೈಸೂರು ಟು ಹೈದರಾಬಾದ್ ಅರ್ಜೆಂಟ್ ಹೋಗ್ಬೇಕು. 28,000 ರೂಪಾಯಿ ತೋರಿಸ್ಬೇಕು. ನಾವಂದ್ರೆ ಅಷ್ಟು ಶ್ರೀಮಂತ ನಾವಿಲ್ಲ. ಟ್ರೈನ್ಗೆ ಹೋಗ್ಬಿಡೋ ಒಂದು ಫ್ಲೈಟ್ ಆದರೆ ಒಂದು ತಾಸಿನಾಗ ಓದ್ತೀವಿ. ಟ್ರೈನು ಓವರ್ನೈಟ್ ಟ್ರೈನ್ ಕನ್ವೀನಿಯಂಟ್ ಅದವ್ರಿಗೆ ಎಲ್ಲ ಕಡೆ. ತಾವು ಹೇಳಿದೆ ಸೀಟ್ ಸಮಸ್ಯೆ. ಭಾಳ ಕಷ್ಟ ಇದೆ ನಮಗೆ. ಇಲ್ಲೇ ನಾವು ಮೈಸೂರಿಂದ ಹುಬ್ಬಳ್ಳಿಗೆ ಬರ್ಬೇಕಾದ್ರೆ ಲೋಕಲ್ ಲೀಡರ್ಸ್ ಯಾರು ರಿಸರ್ವೇಷನ್ ಮಾಡಕ್ಕೆ ಇಂಟ್ರೆಸ್ಟ್ ತೊಂದರೆ ನಿಮ್ಮಂಥವ್ರಿಗೆ ಈಕ್ವಿದಾಗ ಕೊಟ್ಬಿಡ್ತಾರೆ. ಎಮರ್ಜೆನ್ಸಿ ಕೋಟ ಕೊಡೋರು ಯಾರಿರ್ತಾರೆ ನಮಗೆ. ಅಲ್ಲ, ನಮಗೆ ಯಾರು ನಾವು ಹೇಳಿದ್ರಿ ಅಂದ್ರೆ ಯಾರಿಗಾರ ಲೋಕಲ್ MLA ಅವ್ರು ಯಾರಿಗಾರ ಹೇಳ್ಬೇಕು. ಲೋಕಲ್ ಈಗ ಇದೆ ಒಂದು MP ಕೋಟ ಒಂದು ಕೊಡೋದು, MLA ಕೋಟ ಒಂದು ಕೊಡ್ಬೋದು. ಅದಕ್ಕೆ ಇನ್ನೊಂದು ಏನು ಗೊತ್ತಾ, ಈಗ ನಿಮಗೆ ಫೋನ್ ಮಾಡಿ ಹೇಳ್ಬೇಕು. ಈಗ ಮತ್ತೆ ನಾವು ಈಗ ನಮ್ಗೆ ಈಸಿ ಸಿಗೋರೋದು DR ಪಾರ್ಟಿ ಹೀಗಾಗುತ್ತೆ. ನಾನು ಅದೇ ನೋಡ್ತೀನಿ, ಇಲ್ಲಿಂದ ಏನು ಮೈಸೂರಿಂದ ಹುಬ್ಳಿ ಬರೋಕ್ಕೆ ತೊಂದರೆ ಆಗಲ್ಲ. ಒಂದು ಬಿಟ್ಟರೆ 10 ಟ್ರೈನ್ ಇದಾವೆ. ಹೌದು. ನಮಗೆ ಏನು ನಮ್ಗೆ ತೊಂದರೆ ಆಗ್ತಾ ಇರೋದು ಅಂದರೆ ಸ್ವಲ್ಪ ಹೈದರಾಬಾದ್ ಕನ್ವೀನಿಯಂಟ್ ಆಗ್ತಾ ಇಲ್ಲ. ದೂರ ಆಗತ್ತದ, ಬೇರೆ ಸ್ಟೇಟ್ ಆಗತ್ತದ. ಅದೊಂದೇ ಸ್ವಲ್ಪ ಪ್ರಾಬ್ಲಮ್ ಐತಿ. ಇಲ್ಲಿಂದ ಹೈದರಾಬಾದ್ ಓವರ್ನೈಟ್ ಟ್ರೈನ್ ಐತ್ರಿ. ಅದ ಸೀಟ್ ಸಿಗ್ತಾ ಇಲ್ಲ. EQ ಆಗುತ್ತೆ. ಭಾಳ ಬೇಕು EQ ಏನು ಅವು ನಾರ್ಮಲ್ Automatic ಇರೋದು ಅದೇ ಮ್ಯಾನ್ಮೇಲೆ ಆಗ್ತದೆ. 10 ನಿಮಿಷಕ್ಕೊಂದ್ಸರಿ ಆಟೋಮೆಟಿಕ್ ರೀಡಿಂಗ್ ತಗೋತೈತೆ ಸರ್ ಅದು. ಏನು ಗೊತ್ತಾ, ಇವತ್ತಂತಲ್ಲ ನಾವು ಎಲ್ಲಿ ಅನುಷ್ಠಾನ ಮಾಡಿರಲಿ ಒಂದು 4-5 ದಿವಸ ನಂದು ಸ್ವಲ್ಪ BP ಲೋ ಇರೋದು, ಸಂಪೂರ್ಣ ಲೋ ಬಂದಿರ್ತದೆ. ಹೇಳ್ತದಲ್ಲ, ನಮ್ಮ BP ಜಮ್ಮು ಕಾಶ್ಮೀರಕ್ಕೆ ಹೋದಾಗ 2ಕ್ಕೆ ಬಂದಿತ್ತು, ಸಂಪೂರ್ಣ ಲೋ BP ಬಂದ್ಬಿಟ್ಟದು. ಇಡೀ ಜಮ್ಮು ಕಾಶ್ಮೀರಕ್ಕೆ PhD ಕೆಲಸದ ಮೇಲೆ ಹೋಗಿದ್ದೆವು. ಇಡೀ ಯೂನಿವರ್ಸಿಟಿ ತಪ್ಪಾಗ್ಬಿಟ್ಟದು. ನಾವೇನು ಕರ್ನಾಟಕದವರು, ಮತ್ತು ನಾವು ಇರೋದು ಎಲ್ಲಿ ಜಮ್ಮು ಕಾಶ್ಮೀರದಲ್ಲಿ. ಮತ್ತು ಅವತ್ತು ರೆಜರ್ವೇಷನ್ ಮಾಡಿಸಿದ್ದು ಕ್ಯಾನ್ಸಲ್ ಮಾಡಿಸಿದ್ದೆವು. ಯಾಕಂದ್ರೆ ಅದು ಹೋಗೋಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ಕ್ಯಾನ್ಸಲ್ ಮಾಡಿಸಿ, ಮತ್ತು ಆಗಿಂದಾಗ ಅವು ಏರ್ಪ್ಲೇನ್ಗಳು ನೋಡಿದೆವು. ಹೈದರಾಬಾದ್ ನೋಡಿದೆವು. ಹೈದರಾಬಾದ್ ಸಿಗಲಿಲ್ಲ. ಬೆಂಗಳೂರು ಇವತ್ತು ಎಲ್ಲೋ ಬಿಜಿ ಸೀಟ್ ಬಸ್ ಭಾಳ ಕಷ್ಟ ಆಗಿತ್ತು. ಇದಷ್ಟು ಹಾಗಾಗಿ ಅಲ್ಲಿ ಭಾಳ ಕಷ್ಟ ಆಗಿತ್ತು. ಆದರೆ ಇಡೀ ಯೂನಿವರ್ಸಿಟಿನೇ ಹೆಂಗಿದೆ ಅಲ್ಲಿ. ಅದು ಯಾವ ಯೂನಿವರ್ಸಿಟಿ? ಕಟ್ರಾದಾಗ ಬರ್ತದೆ ನೋಡ್ರಿ, ಜಮ್ಮುದಲ್ಲಿ ಕಟ್ರಾ. ಹೌದಾ? ಯೋಗದ ಮೇಲೆ ಎಲ್ಲವೂ ಈಗ ಯೋಗದಲ್ಲಿ ಬರುವ ಕನಸುಗಳು, ಯೋಗದಲ್ಲಿ ಬರುವ ಕನಸುಗಳು ಬೇರೆ. ನಿಮ್ಗೆ ಅದು ಗೊತ್ತಿಲ್ಲ, ನಾವು ಭಾಳ ಆಳಾಗಿದೆ. ಈಗ ಇಲ್ಲಿ ನಿಮಗೆ ಕನಸಿನಿಂದ ಏನಾಗತ್ತೆ ಅನ್ನೋದು ಇಂಡಿಕೇಟ್ ಆಗತ್ತೆ. ಎಲ್ಲವೂ ಅದರಿಂದ ಗೊತ್ತಾಗುತ್ತೆ. ಅದರಿಂದ ಎಲ್ಲ ಹಾಗಾಗಿ ಏನಾಗುತ್ತೆ ಅಂದರೆ ಅದ್ರ ಬಗ್ಗೆ PhD ಮಾಡುವಾಗ ಇಡೀ ಪಾಪ ಅಲ್ಲಿ ಜಮ್ಮು ಕಾಶ್ಮೀರದ ಆ ಯೂನಿವರ್ಸಿಟಿಯವರು ಇಡೀ ಯೂನಿವರ್ಸಿಟಿ ಜನನೂ ಭಾಳ ಭಯಪಟ್ಬಿಟ್ಟಿದ್ರು. ಅಲ್ಲಿ ಹೋದಾಗ ನಮ್ಮ ಪರಿಸ್ಥಿತಿ ಏನದು
ಒಮ್ಮೆ ಲೋ ಬಿ ಪಿ 3ಕ್ಕೆ ಬಂದದ ಏನಾಗಲ್ಲ ಅಂದ್ರೆ ನಾನು ಸ್ವಲ್ಪ ಉಪ್ಪು ನೀರು ಸಕ್ಕರೆ ನೀರು ಎರಡು ನಮ್ದೊಂದು ನೇಮ್ ಸಿಕ್ಬಿಟ್ಟದ ಸ್ವಲ್ಪ ಉಪ್ಪು ನೀರು ಕುಡಿದು ಬಿಡ್ತೀವಿ ಆಟೋಮೆಟಿಕ್ ಬಿ ಪಿ ತಾನೇ ಕವರ್ ಆಗ್ಬಿಡ್ತದೆ. ನಮ್ಗೆ ಗೊತ್ತದ ಯೋಗದಲ್ಲಿ ತುಂಬ ಶುಗರ್ ಲೋ ಬಂತಲ್ಲ ಏನಿರ್ಲಿ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ ಸಕ್ಕರೆ ನೀರಾಗಿ ಕುಡಿ ಕಡಿ ಬರ್ತಾನೆ ನಾನು ಬರ್ತದೆ. ಹೈ ಬಂತು ಅಂದ್ರೆ ಕಡೆ ಅದು ನಮ್ಮ ಇದ್ರವ್ರಿಗೆ ಯಾಕಂದ್ರೆ ಎಲ್ಲ ಬಿ ಪಿ ಲೆವೆಲ್ ಮಾಡಿ ಅಂದ್ರು ನಮ್ಮದು ಈ ಬಿ ಪಿ ಶುಗರ್ ಏನು ನಮ್ಮ ಸಕ್ಕರೆ ಅಂಶ ಮತ್ತು ಉಪ್ಪಿನ ಅಂಶ ಅನ್ನುವಂಥದ್ದು. ಆದರೆ ನಮ್ಮ ಯೋಗದಲ್ಲಿ ಏನು ಉಪ್ಪಿನ ಅಂಶ ಕಡಿಮೆ ಮಾಡಬೇಕು ಅಂತ ಒಂದು ನಿಯಮ ಇದೆ. ಉಪ್ಪಿನ ಅಂಶ ಕಡಿಮೆ ಮಾಡ್ತಾ ಹೋಗ್ಬೇಕು, ಶುಗರ್ನ ಅಂಶ ಕಡಿಮೆ ಮಾಡ್ತಾ ಹೋಗ್ಬೇಕು ಅಂತ ಯೋಗದ ಒಂದು ನಿಯಮ ಅದು. ಅದು ಕವರ್ ಆಗಲಿಲ್ಲ ಅಂದ್ರೆ ಎಮರ್ಜೆನ್ಸಿ ಇಟ್ಟರೆ ಯೋಗದಲ್ಲಿ ಸಮಾಧಿಗೆ ಹೋಗೋದು ಎಮರ್ಜೆನ್ಸಿ ಇಟ್ಟಿರ್ಬೇಕು ಪಕ್ಕದಾಗ ಅಂತ. ಅದು ಮತ್ತೆ ಅದು ಕವರ್ ಮಾಡೋದು ಅದೇ ಯಾವ ಉಪ್ಪು ನಮ್ಮನ್ನು ಕವರ್ ಮಾಡ್ತಿದ್ದ ಅದೇ ಉಪ್ಪೇ ನಮ್ಮನ್ನು ಹಾಳು ಮಾಡೋದು ಜಾಸ್ತಿ ಆದ್ರೆ ಹಾಗಾಗಿ ಉಪ್ಪು ಮತ್ತು ಸಕ್ಕರೆ ಅಂಶನ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಕಾರ್ಯಕ್ರಮ ಎಲ್ಲ ಚೆನ್ನಾಗಿತ್ತು. ಕಾರ್ಯಕ್ರಮ ಚೆನ್ನಾಗಿತ್ತು. ನೀವೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮ ಮನೆಗೆ ಎಲ್ಲರೂ ಮಕ್ಕಳು ಏನೇನು ಮಾಡ್ತಾರೆ? ಅದೇ ಇಬ್ರು ಡಾಕ್ಟರ್ ಅದ. ಡಾಕ್ಟರ್ ಎಲ್ಲಿದ್ದಾರೆ ಡಾಕ್ಟರ್? ಒಬ್ಬ ಹುಬ್ಬಳ್ಳಿಯಾಗಿಲ್ಲ, ಇದಂದ್ರೆ SDM ಧಾರವಾಡ STM, ಒಬ್ಬ ಬೆಳಗಾವ KL. ಒಬ್ಬ ರಾಜಕೀಯ ಇದ್ದಾರೆ. ರಾಜಕೀಯ ಅಲ್ರಿ, ಸಾಮಾಜಿಕ ಸಾಮಾಜಿಕ ಸಣ್ಣ ಇವ್ರು ಜಮಾದಾರ್ ಅಂದ್ರೆ ಜಮಾದಾರ್ ಜಗನ್ನಾಥ್ ಸಿಂಗ್ ಜಮಾದಾರ್. ಕನ್ನಡ ಬರ್ತದೆ? ಬರ್ತ ಕನ್ನಡದಾಗ ಚಲೋ ಬರೀದು. ಹೌದಾ? ಬಹಳ ಚೆನ್ನಾಗಿ. ಮೂಲತಃ ಕರ್ನಾಟಕದಲ್ಲ ಅಥವಾ ಇವ್ರು ಕರ್ನಾಟಕನ, ಮೂಲತಃ ಪೂರ್ವಜರೆಲ್ಲ ರಾಜಸ್ಥಾನ. ಸಿಂಗ್ ಅಂತ ಎಲ್ಲ ರಾಜಸ್ಥಾನ ಗೊತ್ತಿಲ್ಲ. ಸಿಂಗ್ ಜನಾಂಗ ಅವರು ಇದೊಂದು ಅವನ ಸಂಘಟನೆ ಅವ್ರದ್ದು ಇದಿದೆ. ಯಾರ್ಯಾರು ಗುರುನಾನಕ್, ರಾಣಾ ಪ್ರತಾಪ್ ಸಿಂಗ್, ರಾಣಾ ಪ್ರತಾಪ್ ಸಿಂಗ್ ಮೂಲ ಯಾರು ಸಿಂಗ್ ಜನ ನಿಮ್ಮ ರಾಜಸ್ಥಾನದ ಸಿಂಗ್ ಜನಾಂಗ ಯಾರು ಗುರುಗಳು? ಏಕಲಿಂಗೇಶ್ವರ ಸ್ವಾಮಿ ಯಾರೋ ನಿಮ್ದು ಬಹಳ ಫೇಮಸ್ ಇದ್ದಾರೆ. ಅವ್ರ ಹೆಸರು ನನಗೆ ಗೊತ್ತದ, ನೆನಪು ಬರ್ತಾ ಇಲ್ಲ. ರಾಜಸ್ಥಾನದಲ್ಲಿ ನಮ್ಮ ರಾಜಸ್ಥಾನದಲ್ಲಿ ಬರ್ತಾರೆ. ಹೋದ್ರು ಪಾಪ ಅಲ್ಲಿಂದ ಬಂದು ರಾಜಸ್ಥಾನದಲ್ಲಿ ನೋಡ್ರಿ ಅಲ್ಲಿಂದ ಲಿಂಗಗಳು 775 ಲಿಂಗಗಳು ಎಲ್ಲ ಅಲ್ಲಿಂದ. ಬುಧೇಶ್ವರ ಮೂರ್ತಿ ಬುಧೇಶ್ವರ ಚೆನ್ನಾಗಿದೆ. ಬುಧೇಶ್ವರ ಭಾಳ ಚೆನ್ನಾಗಿದೆ. ಚೆನ್ನಾಗಿದೆ. ಸ್ಥಾಪನೆ ಅದೇ ನಮಗೆ SK ಪಾಟೀಲ್ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ. ಏನು ಅವಕಾಶ ಅಂದ್ರೆ ಇಲ್ಲಿ DC ಆಫೀಸ್ ಮುಂದೆ ಒಂದು 6 ಕೂತಿದ್ದೀವಲ್ಲ, ಅವಾಗ ನಮ್ಗೆ ಅಂತರ್ಗಂತರ್ಗೆ ಹೋಗಕ್ಕೆ ಅವಕಾಶ ಕೊಟ್ಟಿಲ್ಲ ನೋಡ್ರಿ. ರಾಜಸ್ಥಾನಕ್ಕೆ ಹೋದೆವು. ಅವಾಗ ಏನಾಯ್ತು, ಲಿಂಗ ಆಳು ಕೊಟ್ಟು ಬಂದೆ. ಅವಾಗ ಆಗೋದೆಲ್ಲ ಒಳ್ಳೇದು ಅಂತ SK ಪಾಟೀಲ್ ಅವಕಾಶ ಅಂತ. ಆ್ಯಕ್ಚುಲಿ ಅದಕ್ಕೆ ಮೇನ್ ಮುಖ್ಯ ಯಾಕಂದ್ರೆ ಇವತ್ತು 775 ಲಿಂಗ ಪ್ರತಿಷ್ಠಾಪನೆ ಅದಕ್ಕೆ ಮುಖ್ಯ ಜವಾಬ್ದಾರಿ ಯಾರು? SK ಪಾಟೀಲ್. ಅದು ಇಲ್ಲೇ ಇದ್ದಾರೆ ಲೋಕಲ್. ಇಲ್ರಿ, ನಾಳೆ ಬೆಂಗಳೂರು ಮೀಟಿಂಗ್ ಐತ. ಅವ್ರದ್ದು ಮಿನಿಸ್ಟ್ರಿ ಮೀಟಿಂಗ್ ನಿನ್ನೆ ಬಂದು ಹೋದ್ರು. ಯಾವ ಖಾತೆ ಕೊಟ್ಟರು ಈಗ? ಇನ್ನೂ ಇಲ್ರಿ, ಇನ್ನು ಖಾತೆಗಳು ಇನ್ನೂ ಫೈನಲ್ ಆಗಿಲ್ಲ. ಅಲ್ಲ ಅವ್ರು ಇನ್ನೂ ತೊಗೊಂಡಿಲ್ಲ. ಅವ್ರು ಇರ್ಬೇಕು. SK ಪಾಟೀಲ್ ಅಷ್ಟು ಗೊತ್ತಾ? SK ಪಾಟೀಲ್ ಎಷ್ಟು ಸಮಾಧಾನ, ಬಹಳ ಸಮಾಧಾನ. ಒಂದ್ಸರ್ತಿ ತುಂಬ BP ಅದ್ದಂಗೆ ಕಾಣಿಸ್ತವ್ರು. ಸಿಕ್ಕಾಬಿಟ್ಟು BP ಅನ್ನಂಗೆ ಕಾಣಿಸ್ತಾರ. ವ್ಯಕ್ತಿ ಅಂಥವ್ರೊಬ್ಬರು ಇರ್ಬೇಕು ಸಚಿವ ಸಂಪುಟದಲ್ಲಿ. ಇರ್ಬೇಕು ಅವರೊಬ್ಬರು ಹಿರಿಯರು. ನೀವು ಆಶೀರ್ವಾದ ಮಾಡ್ರಿ, ಸಂಕಲ್ಪ ಮಾಡ್ರಿ. ನಮ್ಮ ಸಂಕಲ್ಪ ಯಾವತ್ತೂ SK ಪಾಟೀಲ್ ಇರಲಿ ಅಂತ.
ಈಗ ಅವ್ರು ಬೆಂಗಳೂರಿಗೆ ಹೋಗ್ಯಾರ ನೀವು ಯಾವಾಗ ಬೆಂಗಳೂರು ಹೋಗ್ಬೇಕು ಇವತ್ತು ರಾತ್ರಿ ಹೋಗಿ ಮತ್ತೆ ಅವ್ರು ಮೀಟಿಂಗ್ ಕರೆದ ನಿಮ್ಮದು ಕಾಂಗ್ರೆಸ್ ಪಾರ್ಟಿ ಮೀಟಿಂಗ್ ಕರೆದ ನಾವು ಪಕ್ಷ ಅಂತ ಇನ್ನು ಉಳಿದ್ರೆ ಏನು ತೊಂದರೆ ಇಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆ ರಾಜ್ಯ ಸರ್ಕಾರ ಚೆನ್ನಾಗಿ ನಡೀತಾ ಇದೆ ಇವೆಲ್ಲ ಸಣ್ಣ ಪುಟ್ಟ ಚೇಂಜ್ಗಳು ಆಗ್ತಾ ಇರ್ತವೆ